ಎಲ್ರಿಗೂ ನಮಸ್ಕಾರ. ಇವತ್ತು ತಮಿಳುನಾಡಿನ ಒಬ್ಬ ಫಿಲ್ಮ್ ಸ್ಟಾರ್ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ದಿ ರಿಯಲ್ ಸ್ಟಾರ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಉಪೇಂದ್ರ ಅವರು ಪ್ರಜಾಕೀಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಮುಂದಿಡ್ತಾರೆ. ಆದ್ರೆ ಆ ಒಂದು ಪ್ರಜಾಕೀಯ ಅನ್ನುವಂತಹ ಕಾನ್ಸೆಪ್ಟ್ ನ ಕೆಲವರು ಅರ್ಥನೂ ಮಾಡ್ಕೊಳ್ಳಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ನಿನಗೆ ಅನ್ಸುತ್ತೆ? ಸೊ ತಮಿಳುನಾಡಿನ ವಿಜಯ್ ಅವರು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಆಮೇಲೆ ರ್ಯಾಲಿಗಳನ್ನ ಮಾಡಿ ಎಷ್ಟೊಂದು ಆಶ್ವಾಸನೆಗಳು ಕೊಟ್ಟು ಭರವಸೆಗಳನ್ನ ಕೊಟ್ಟು ಗಿಫ್ಟ್ಸ್ ಗಳನ್ನ ಕೊಟ್ಟು ಎಲೆಕ್ಷನ್ ವಿನ್ ಆಗ್ತಾರೆ. ಆದ್ರೆ ನಮ್ಮ ಉಪೇಂದ್ರ ಸರ್ ಅದು ಯಾವ್ದನ್ನು ಮಾಡ್ಲಿಲ್ವಲ್ಲ, ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಅವ್ರಿಗೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಜನಗಳಿಗೆ ಬೇಕಾಗಿರೋದು ಬೇರೆ, ಹಣ ಬೇಕು ಅವ್ರಿಗೆ ಉಡುಗೊರೆಗಳು ಬೇಕು, ಅವ್ರಿಗೆ ಆಶ್ವಾಸನೆಗಳು ಬೇಕು, ಸುಳ್ಳು ಆಶ್ವಾಸನೆಗಳು ಬೇಕು. ನನಗೆ ಯಾಕೆ ಅನ್ಸುತ್ತೆ ಅಂದ್ರೆ ಪ್ರಜಾಕೀಯ ಕಾನ್ಸೆಪ್ಟ್ ನನಗೆ ಯಾಕೆ ವರ್ಕ್ ಆಗಿಲ್ಲ ಅನ್ಸುತ್ತೆ ಅಂದ್ರೆ, ಉಪೇಂದ್ರ ಸರ್ ಮನೆ ಮನೆಗೂ ಹೋಗ್ಬಿಟ್ಟು ವೋಟ್ ಹಾಕಿ ಅಂತ ಕೇಳ್ತಿಲ್ಲ, ಜೊತೆಗೆ ಆಶ್ವಾಸನೆಗಳನ್ನ ಕೊಡ್ತಾ ಇಲ್ಲ. ಅಂದ್ರೆ ನಾನು ಗೆದ್ಬಿಟ್ರೆ ಇದ್ ಮಾಡ್ತೀನಿ, ಅದ್ ಮಾಡ್ಬಿಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಬರೀ ಪ್ರಜಾಕೀಯ ಅನ್ನುವಂತಹ ಕಾನ್ಸೆಪ್ಟ್ ಅಂದ್ರೆ ರಾಜಕೀಯನೇ ಬೇಡ, ಇಲ್ಲಿ ಪ್ರಜಾಕೀಯವನ್ನ ಕಟ್ಟೋಣ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಜನರಿಗಾಗಿ ಜನರಿಗೋಸ್ಕರ. ಸೊ ದಟ್ ಇಸ್ ಕಾಲ್ಡ್ ಡೆಮೋಕ್ರಸಿ, ರೈಟ್? ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಜಾಕೀಯ ಅಂತ ಒಂದು ಐಡಿಯಾನ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದ್ರೆ ಜನರು ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರೆ, ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಅರ್ಥ ಮಾಡ್ಕೋತಾ ಇದ್ದಾರೆ, ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅಕ್ಸೆಪ್ಟ್ ಮಾಡ್ಬಿಟ್ರೆ ಸಿಗಲ್ವಲ್ಲ. ಆದ್ರೆ ಒಂದ್ ಯೋಚನೆ ಮಾಡ್ಬೇಕ್ರಿ ನಾವಿಲ್ರಿ, ಉಪೇಂದ್ರ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಜೊತೆಗೆ ತುಂಬಾ ಫೇಮಸ್ ಇದ್ದಾರೆ, ಅವರಿಗೆ ಒಂದು ಫ್ಯಾನ್ ಬೇಸ್ ಇದೆ. ಇಷ್ಟೆಲ್ಲ ಇದ್ದಂತವ್ರು ಆರಾಮಾಗಿ ಎಲೆಕ್ಷನ್ ಅಲ್ಲಿ ನಿಂತ್ಬಿಟ್ಟು ಗೆಲ್ಲೋದೇನ್ ಮ್ಯಾಟ್ರ್ ಅಲ್ಲ, ಆರಾಮಾಗಿ ಗೆಲ್ತಾರ ಅವರು. ಆದ್ರೆ ಅವರಿಗೆ ಇದ್ಯಾವುದೂ ಬೇಡ, ಪ್ರಜೆಗಳೇ ಒಂದು ಅಧಿಕಾರವನ್ನ ತಗೊಳ್ಬೇಕು, ಪ್ರಜೆಗಳೇ ಅಧಿಕಾರವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಅವರ ಇಚ್ಛೆ. ಅವ್ರಿಗೆ ಅಲ್ಲಿ ಒಂಚೂರು ಸ್ವಾರ್ಥ ಮನೋಭಾವನೆ ಇಲ್ಲ. ಅಂದ್ರೆ ಈ ಒಂದು ಎಂಟೈರ್ ಸಿಸ್ಟಮ್ ಏನಿದೆ ಅದು ಬೇರೆ ರೀತಿಯಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನುವಂಥದ್ದು ಅವರ ಒಂದು ಕಾನ್ಸೆಪ್ಟ್. ಆದ್ರೆ ಜನಗಳಿಗೆ ಈ ಪಾಲಿಟಿಕ್ಸ್, ಈ ಎಲೆಕ್ಷನ್ ನಡೆಯುವಂತ ಸಿಸ್ಟಮ್, ಜನ ವೋಟ್ ಹಾಕುವಂತ ಸಿಸ್ಟಮ್, ಇದೆಲ್ಲಾನು ಚೇಂಜ್ ಮಾಡಬೇಕು, ಒಂದು ಹೊಸ ಒಂದು ಬದಲಾವಣೆ ತರಬೇಕು ಅಂತ ಉಪೇಂದ್ರ ಸರ್ ಹೋರಾಡ್ತಾ ಇದ್ದಾರೆ. ಅದಕ್ಕೆಲ್ಲಾನು ಒಂದು ಸಪೋರ್ಟ್ ಮಾಡೋಣ. ನನ್ನ ವೈಫ್ ಪೂಜಾ ಅವರೇ, ಇವರೇ ನಮ್ಮ ಉಪೇಂದ್ರ ಸರ್ನ ಭೇಟಿಯಾಗಿ ಪ್ರೆಸ್ ಮೀಟ್ ಇದ್ದಾಗ ಅವರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಹೋಗಿದ್ದಾಗ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ಸರ್ ನೀವೇ ನಾಯಕರಾಗ್ಬಿಡಿ, ನೀವೇ ಮಾತಾಡ್ತಾರೆ. ಆಗ ಉಪೇಂದ್ರ ಸರ್ ಒಂದೇ ಒಂದು ಮಾತಾಡ್ತಾರೆ, ನಾನು ನಾಯಕನಾಗೋದಕ್ಕೆಲ್ಲ ಬಂದಿರೋದು, ಇಲ್ಲಿ ಜನಗಳ ಕೈಯಲ್ಲಿ ಅಧಿಕಾರ ಜನ ರಾಜರಾಗಬೇಕು ಅನ್ನೋ ಒಂದು ಮಾತಾಡ್ತಾರೆ. ನಿಮ್ಗೆ ಏನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ